ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ ಭಕ್ತಿ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ತಾಯಿ ಚಾಮುಂಡೇಶ್ವರಿ ದೇವಿಯ ಅತ್ಯಂತ ಶಕ್ತಿಶಾಲಿ ಮತ್ತು ಭಕ್ತಿಯಿಂದ ಜಪಿಸುವ ಒಂದು ವಿಶೇಷವಾದ ಮಂತ್ರದ ಬಗ್ಗೆ ತಿಳಿಯೋಣ. ಈ ಮಂತ್ರವನ್ನು ಭಕ್ತಿಯಿಂದ ಜಪಿಸಿದರೆ ಮನದ ಭಯ ದೂರವಾಗಿ ಧೈರ್ಯ, ಆತ್ಮವಿಶ್ವಾಸ ಮತ್ತು ದೇವಿಯ ಕೃಪೆಯು ದೊರೆಯುತ್ತದೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ಭಕ್ತಿಯಿಂದ ದೇವಿ ಚಾಮುಂಡೇಶ್ವರಿ ತಾಯಿ ಎಂದು ಕಮೆಂಟ್ ಮಾಡಿ. ತಾಯಿ ಚಾಮುಂಡೇಶ್ವರಿಯು ದೇವಿ ದುರ್ಗೆಯ ಒಂದು ಉಗ್ರ ಹಾಗೂ ಕರುಣಾಮಯ ರೂಪ ಎಂದು ಪರಿಗಣಿಸಲಾಗಿದೆ. ಅವರು ದುಷ್ಟಶಕ್ತಿಗಳನ್ನು ನಾಶ ಮಾಡುವ ದೇವಿ. ಕರ್ನಾಟಕದ ಚಾಮುಂಡಿ ಬೆಟ್ಟ ಇಲ್ಲಿರುವ ದೇವಿಯ ದೇವಾಲಯವು ಬಹಳ ಪ್ರಸಿದ್ಧವಾಗಿದೆ. ಪುರಾಣಗಳ ಪ್ರಕಾರ ಚಂಡ ಮತ್ತು ಮುಂಡ ಎಂಬ ರಾಕ್ಷಸರನ್ನು ಸಂಹರಿಸಿದ ಕಾರಣ ಅವರಿಗೆ ಚಾಮುಂಡಿ ಎಂಬ ಹೆಸರು ಬಂದಿತು. ಅವರು ತಮ್ಮ ಭಕ್ತರನ್ನು ಕಷ್ಟಗಳಿಂದ ಕಾಪಾಡುವ ತಾಯಿ ಮತ್ತು ಅವರಿಗೆ ಆಶೀರ್ವದಿಸುವ ತಾಯಿ ಎಂದು ಭಕ್ತರು ನಂಬುತ್ತಾರೆ. ಈ ಮಂತ್ರದ ವಿಶೇಷ ಮತ್ತು ಇದರ ವಿಧಿವಿಧಾನಗಳನ್ನು ತಿಳಿಯೋಣ. ಇದೀಗ ಆ ಪವಿತ್ರ ಮಂತ್ರವನ್ನು ಕೇಳೋಣ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯಿ ವಿಚ್ಚೆ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಚೆ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಚೆ. ಈ ಮಂತ್ರವು ಬಹಳ ಪ್ರಸಿದ್ಧವಾದ ದೇವಿ ಮಂತ್ರವಾಗಿದೆ. ಇದನ್ನು ಶಾಂತ ಮನಸ್ಸಿನಿಂದ ಮತ್ತು ಭಕ್ತಿಯಿಂದ ಜಪಿಸುವುದು ಅತ್ಯಂತ ಮುಖ್ಯ. ಈ ಮಂತ್ರದ ಅರ್ಥವೇನೆಂದರೆ, ಐಂ ಎಂದರೆ ಜ್ಞಾನ ಮತ್ತು ದಿವ್ಯ ಶಕ್ತಿ, ಹ್ರೀಂ ಎಂದರೆ ಮಹಾಮಾಯೆಯ ಪವಿತ್ರ ಶಕ್ತಿ, ಕ್ಲೀಂ ಎಂದರೆ ಆಕರ್ಷಣೆ ಮತ್ತು ಕರುಣೆ. ಚಾಮುಂಡೆಯ ತಾಯಿ ಚಾಮುಂಡೇಶ್ವರಿಗೆ ನಮಸ್ಕಾರ. ವಿಚ್ಚೆ ಎಂದರೆ ದುಷ್ಟಶಕ್ತಿಗಳ ನಿವಾರಣೆ. ಈ ಮಂತ್ರದ ಪ್ರತಿಯೊಂದು ಪದವು ಒಂದು ದಿವ್ಯ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಈ ಮಂತ್ರವನ್ನು ಜಪ ಮಾಡುವ ಸರಿಯಾದ ವಿಧಾನ ಯಾವುದೆಂದರೆ, ಈ ಮಂತ್ರವನ್ನು ಜಪಿಸುವ ಮೊದಲು ಸ್ನಾನ ಮಾಡಿ ಸ್ವಚ್ಛವಾದ ಸ್ಥಳಗಳಲ್ಲಿ ಕುಳಿತುಕೊಳ್ಳಿ. ದೇವಿಯ ಫೋಟೋ ಅಥವಾ ದೀಪದ ಮುಂದೆ ಕುಳಿತುಕೊಂಡರೆ ಉತ್ತಮ. ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಅಥವಾ ಸಂಜೆಯ ಸಮಯದಲ್ಲಿ ಜಪ ಮಾಡಬಹುದು. 11 ದಿನ ಇಲ್ಲ 21 ದಿನ, 11, 21 ಅಥವಾ 108 ಬಾರಿ ಜಪಿಸಬಹುದು. ಕೆಂಪು ಹೂವು ಮತ್ತು ದೀಪವನ್ನು ಅರ್ಪಿಸಿದರೆ ಶುಭ ಎಂದು ನಂಬುತ್ತಾರೆ. ಜಪ ಮಾಡುವಾಗ ಮನಸ್ಸನ್ನು ಶಾಂತವಾಗಿಡಿ. ಇಲ್ಲಿ ತಾಯಿಯ ಕೃಪೆಗೆ ನಮ್ಮ ಮನಸ್ಸು ಶಾಂತವಾಗಿರುವುದು ತುಂಬಾನೇ ಮುಖ್ಯವಾದದ್ದು. ಮಂತ್ರ ಜಪದ ಸಮಯದಲ್ಲಿ ಗಮನಿಸಬೇಕಾದ ವಿಷಯಗಳು: ಮಂತ್ರವನ್ನು ಕೋಪದಲ್ಲಿ ಅಥವಾ ಅತಿಯಾದ ಆತುರದಲ್ಲಿ ಜಪಿಸಬಾರದು. ದೇವಿಯನ್ನು ತಾಯಿಯಾಗಿ ಭಾವಿಸಿ ಭಕ್ತಿಯಿಂದ ಪ್ರಾರ್ಥಿಸಬೇಕು. ಭಯ, ಕೋಪ ಅಥವಾ ನಕಾರಾತ್ಮಕ ಚಿಂತನೆಗಳನ್ನು ದೂರವಿಟ್ಟು ಶಾಂತ ಮನಸ್ಸಿನಿಂದ ಜಪ ಮಾಡಿದರೆ ಉತ್ತಮ. ಈ ಮಂತ್ರವನ್ನು ನಿಯಮಿತವಾಗಿ ಜಪಿಸಿದರೆ ಮನಸ್ಸಿಗೆ ಶಾಂತಿ, ಆತ್ಮವಿಶ್ವಾಸ ಹೆಚ್ಚಳವಾಗುವುದು, ಭಯ ನಿವಾರಣೆಯಾಗುವುದು, ನಕಾರಾತ್ಮಕ ಚಿಂತನೆ ಕಡಿಮೆಯಾಗಿ ದೇವಿಯ ಚಾಮುಂಡಾಂಬೆಯ ಕೃಪೆಯು ನಿಮಗೆ ಸಿಗುವುದು ಮತ್ತು ತಾಯಿಯ ರಕ್ಷಣೆಯೂ ಕೂಡ ನಿಮಗೆ ಬರುವುದು. ಒಮ್ಮೆ ಒಬ್ಬ ಭಕ್ತನಿಗೆ ಜೀವನದಲ್ಲಿ ತುಂಬಾ ಕಷ್ಟಗಳು ಬಂದಿದ್ದವು. ಅವಳು ಪ್ರತಿದಿನ ಭಕ್ತಿಯಿಂದ ತಾಯಿ ಚಾಮುಂಡೇಶ್ವರಿ ಮಂತ್ರವನ್ನು ಜಪಿಸುತ್ತಿದ್ದಳು. ಸ್ವಲ್ಪ ದಿನಗಳ ನಂತರ ಅವಳ ಮನಸ್ಸಿಗೆ ಶಾಂತಿ ದೊರಕಿತು ಮತ್ತು ಆತ್ಮವಿಶ್ವಾಸ ಹೆಚ್ಚಾಯಿತು. ಅವಳು ಎಲ್ಲಾ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಲು ಪ್ರಾರಂಭಿಸಿದಳು. ಇದು ದೇವಿಯ ಕೃಪೆ ಎಂದು ಅವಳು ನಂಬಿದಳು. ಕೊನೆಯ ಪ್ರಾರ್ಥನೆ ಏನೆಂದರೆ, ತಾಯಿ ಚಾಮುಂಡೇಶ್ವರಿ ನಮ್ಮ ಜೀವನದಲ್ಲಿರುವ ದುಃಖ, ಭಯ ಮತ್ತು ಕಷ್ಟಗಳನ್ನು ದೂರ ಮಾಡು. ಎಲ್ಲರಿಗೂ ಆರೋಗ್ಯ, ಸಂತೋಷ ಮತ್ತು ಶಾಂತಿ ನೀಡು ಎಂದು ತಾಯಿಯಲ್ಲಿ ಬೇಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಭಕ್ತಿ ಕನ್ನಡ ಚಾನಲ್ ಅನ್ನು
ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಹಾಗೂ ಕಮೆಂಟ್ನಲ್ಲಿ ಓಂ ನಮೋ ಚಾಮುಂಡಾಯಿ ವಿಚ್ಚೆ ಎಂದು ಕಮೆಂಟ್ ಮಾಡುವುದನ್ನು ಮರೆಯಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಜೈ ಚಾಮುಂಡೇಶ್ವರಿ ತಾಯಿ.